ಸ್ನೇಹಿತರೆ, ಮಹಾಭಾರತದಲ್ಲಿ ಪ್ರತಿಯೊಬ್ಬರೂ ಕೂಡ ಪ್ರೀತಿಸುವ, ಅವನ ಜೀವನವನ್ನು ತಮ್ಮ ಜೀವನಕ್ಕೆ ಹೋಲಿಸಿಕೊಂಡು ಆತನನ್ನೇ ತಮ್ಮ ರೋಲ್ ಮಾಡೆಲ್ ಅನ್ನಿಸಿಕೊಂಡ ಒಬ್ಬ ವೀರ ಅಂದರೆ ಅದು ಖಂಡಿತ ಸೂರ್ಯಪುತ್ರ ಕರ್ಣ. ಮಹಾಭಾರತದಲ್ಲಿ ಅರ್ಜುನನಿಗೆ ಸಿಕ್ಕ ಹಾಗೆ ಇವನಿಗೂ ಅವಕಾಶಗಳು ಸಿಕ್ಕಿದ್ರೆ ಇವನಂತಹ ಯೋಧ ಇನ್ನೊಬ್ಬ ಇರ್ತಾ ಇರಲಿಲ್ಲ. ಹಾಗಂತ ಅಷ್ಟೆಲ್ಲ ಆದರೂ ಕೂಡ ಆತ ಅರ್ಜುನನಿಗಿಂತ ಕಡಿಮೆ ಏನೂ ಇರಲಿಲ್ಲ. ತನ್ನ ಶೌರ್ಯದಲ್ಲಾಗಲಿ, ದಾನಗುಣದಿಂದ ಆಗಲಿ, ಪ್ರಾಮಾಣಿಕತೆಯಿಂದ ಆಗಲಿ, ಸ್ನೇಹದಿಂದ ಆಗಲಿ ಆತ ಯಾವುದರಲ್ಲೂ ಕಡಿಮೆ ಇರಲಿಲ್ಲ. ಅವನ ಜೀವನದ ಒಂದು ತಪ್ಪು ನಿರ್ಧಾರ ಅವನ ಬದುಕನ್ನೇ ನಿರ್ನಾಮ ಮಾಡಿಬಿಡಿತು. ಅವಕಾಶಗಳು ಸಿಕ್ಕರೂ ಕೂಡ ಆತ ಧರ್ಮಕ್ಕಿಂತ ಮಿಗಿಲಾಗಿ ಪ್ರಾಮಾಣಿಕತೆಯನ್ನೇ ಆರಿಸ್ಕೊಂಡಿದ್ದ. ಇಡೀ ಮಹಾಭಾರತದಲ್ಲಿ ಅತಿ ಹೆಚ್ಚು ಕಷ್ಟ ಅನುಭವಿಸಿ, ನೋವು ಅನುಭವಿಸಿ, ಅವಮಾನವನ್ನು ಎದುರಿಸಿ ಶ್ರೇಷ್ಠರಾದವರು ಇಬ್ಬರೇ ಇಬ್ಬರು. ಒಂದು ಭಗವಂತನಾದ ಕೃಷ್ಣ, ಇನ್ನೊಂದು ಈ ಕರ್ಣ. ಕೃಷ್ಣ ಸೆರೆಮನೆಯಲ್ಲಿ ಜನಿಸಿ ತನ್ನ ತಂದೆ ತಾಯಿಗಳನ್ನು ಬಿಟ್ಟು ದೂರದ ನಂದಗೋಕುಲದಲ್ಲಿ ಬೆಳೆದ. ಜನಿಸುವ ಮುನ್ನಾನೇ ತನ್ನೆಲ್ಲ ಸಹೋದರರನ್ನ ಕಳೆದುಕೊಂಡಿದ್ದ. ಕಂಸನ ದುಷ್ಟತನ ಆತನನ್ನು ಶಿಶುವಾಗಿದ್ದಾಗಿನಿಂದ ಪೀಡಿಸಿತ್ತು. ಸಾಲು ಸಾಲು ಹತ್ಯಾ ಪ್ರಯತ್ನವನ್ನು ಎದುರಿಸಿ ತಾನು ಬೆಳೆವ ಸಮಾಜ ಆತನನ್ನು ಅಪಾಯಕ್ಕೆ ಕಾರಣ ಅಂತ ನೋಡಿತ್ತು. ಒಂದು ಕಡೆ ಕಂಸನ ದುಷ್ಟ ರಾಕ್ಷಸಿ ಹಂತಕರನ್ನು ಎದುರಿಸೋದರ ಜೊತೆಗೆ ತನ್ನವರ ನಿಷ್ಠೂರದ ಮಾತು, ಅಸಭ್ಯ ನಡವಳಿಕೆ ಸಹಿಸಿ ಎಲ್ಲವನ್ನ ಸಾಧಿಸಬೇಕಾಯಿತು. ಇನ್ನು ಕರ್ಣ ತನ್ನದಲ್ಲದ ಒಂದು ತಪ್ಪಿಗೆ ಜೀವನದಲ್ಲಿ ಎಲ್ಲವನ್ನ ಕಳೆದುಕೋಬೇಕಾಯಿತು. ಸೂರ್ಯದೇವನಿಂದ ತಾಯಿಗೆ ವರವಾಗಿ ಸಿಕ್ಕವನು ಕರ್ಣ. ಕವಚ ಕುಂಡಲದ ಜೊತೆ ಅಪಾರವಾದ ಸೂರ್ಯನ ತೇಜಸ್ಸಿನೊಂದಿಗೆ ತಾಯಿಯ ಮಡಿಲು ಸೇರಿದ್ದ. ವಿಧಿ ಅವನ ಬದುಕನ್ನ ತಲೆಕೆಳಗೆ ಮಾಡಿಬಿಡ್ತು. ಮುದ್ದಾಗಿ ತಾಯಿಯ ಅಪ್ಪುಗೆಯಲ್ಲಿ, ಆಕೆಯ ಅಕ್ಕರೆಯಲ್ಲಿ ಬಾಲ್ಯ ಕಳೆಯಬೇಕಾದ ಆತನನ್ನ ಮಾತೆಯಾದ ಕುಂತಿ ಶಾಪವನ್ನಾಗಿ ನೋಡಿದ್ಲು. ಹಾಲುಗಲ್ಲದ ಮುದ್ದಾದ ಕಂದನನ್ನ ದೂರವಾಗಿಸಿಕೊಳ್ಳುವ ಯೋಚನೆ ಮಾಡಿದ್ಲು. ಆಕೆಗೋ ಮಗನ ಮೇಲಿನ ಮಮಕಾರಕ್ಕಿಂತ ಸಮಾಜದ ಮೇಲಿನ ಭಯ, ಅಪವಾದಗಳೇ ದೊಡ್ಡದಾಗಿ ಕಾಣಿಸ್ತು. ಆಕೆ ಅದೆಷ್ಟೇ ನೋವಿನಿಂದ ಈ ನಿರ್ಧಾರ ತೆಗೆದುಕೊಂಡಿದ್ರೂ ಕೂಡ ತನ್ನ ಬಗ್ಗೆ ಮಾತ್ರ ಯೋಚಿಸಿ ತಾನು ಹೆತ್ತ ಮಗನನ್ನ ಹರಿವ ನೀರಿನಲ್ಲಿ ತೆಪ್ಪದ ಮೇಲೆ ತೇಲಿ ಬಿಡುವಂತಹ ಮನಸ್ಸು ಮಾಡಬಾರದಿತ್ತು ಅನ್ನೋದು ಎಲ್ಲರ ಅಭಿಪ್ರಾಯ. ಹಾಗೆ ತೇಲಿ ಬಿಟ್ಟ ಆ ಮಗು ದುಷ್ಟ ಪ್ರಾಣಿಗಳಿಗೋ ಪಕ್ಷಿಗಳಿಗೋ ಆಹಾರವಾಯ್ತೋ ಇಲ್ವೋ ಅನ್ನೋ ಯೋಚನೆ, ತನ್ನದಲ್ಲದ ತಪ್ಪಿಗೆ ಆ ಹಸುಗೂಸು ಅನುಭವಿಸಿದ ದುರಂತ ಇನ್ನೆಂಥದ್ದಿರಬಹುದು ಅನ್ನುವ ಭಯ ಇವತ್ತಿಗೂ ಯೋಚಿಸಿದರೂ ಭಯಾನಕ. ಹಾಗೆ ಹರಿವ ನೀರಲ್ಲಿ ಕುಂತಿ ತೇಲಿಬಿಟ್ಟ ಆ ಮಗು ತೇಲುತ್ತಾ ಅಧಿರಥ ಅನ್ನೋ ಹಸ್ತಿನಾಪುರದ ಸಾಮ್ರಾಜ್ಯದ ರಥ ತಯಾರಿಸುವ ಸಾರಥಿಗೆ ಸಿಗುತ್ತೆ. ಮದುವೆಯಾಗಿ ಹಲವಾರು ವರ್ಷಗಳು ಕಳೆದರೂ ಈ ಅಧಿರಥ ಮತ್ತು ರಾಧಾಮಾತೆ ಅನ್ನೋ ದಂಪತಿಗಳಿಗೆ ಸಂತಾನ ಇರಲಿಲ್ಲ. ಈ ಕಂದನನ್ನ ನೋಡಿದ ಅವರು ಆತನ ತೇಜಸ್ಸು, ಆತನ ಸೌಂದರ್ಯ, ಮುಗ್ಧತೆಯನ್ನ ನೋಡಿ ಮನಸೋಲ್ತಾರೆ. ಹೀಗಾಗಿ ಮಕ್ಕಳಿಲ್ಲದ ತಮಗೆ ಆ ದೇವರೇ ವರವಾಗಿ ಕರುಣಿಸಿದ್ದಾನೆ ಅಂತ ಭಾವಿಸ್ತಾರೆ. ಆ ಕಂದನನ್ನ ತಾವೇ ಸಾಕ್ಕೋತಾರೆ. ಕಿವಿಯಲ್ಲಿ ಕರ್ಣ ಕುಂಡಲಗಳನ್ನ ಅಂದರೆ ಸುಂದರವಾದ ಕಿವಿಯೋಲೆಯನ್ನ, ದೇಹದಲ್ಲಿ ದೇಹ ಕಂಟಿದಂತಹ ಕವಚವನ್ನ ಹೊಂದಿದ್ದ ಕಂದನಿಗೆ ಕರ್ಣ ಅಂತ ಹೆಸರಿಡ್ತಾರೆ. ರಾಧಾಮಾತೆ ಆತನನ್ನ ಮುದ್ದಾಗಿ ಸಾಕಿದ ಕಾರಣ ಅವನನ್ನ ರಾಧೇಯ ಅಂತ ಕೂಡ ಕರೆಯಲಾಗುತ್ತೆ. ಅವರ ವೃತ್ತಿ ರಥವನ್ನು ತಯಾರಿಸೋದು, ಕುದುರೆಗಳನ್ನು ನೋಡಿಕೊಳ್ಳೋದು, ರಥಸಾರಥ್ಯ ಮಾಡೋದು ಆಗಿದ್ರೂ ಕೂಡ ಬಾಲ್ಯದಿಂದಲೂ ಕರ್ಣನಿಗೆ ಶಸ್ತ್ರಾಭ್ಯಾಸದ ಮೇಲೆ ವಿಪರೀತ ವ್ಯಾಮೋಹ. ಕ್ಷತ್ರಿಯ ವಿದ್ಯೆ ಕಲಿಯಬೇಕು ಅನ್ನೋದು ಆತನ ಆಸೆಯಾಗಿತ್ತು. ತನ್ನ ಸ್ವಂತ ಸಾಮರ್ಥ್ಯದ ಮೂಲಕ ಆತ ಬಿಲ್ವಿದ್ಯೆಯನ್ನ, ಶಸ್ತ್ರಾಭ್ಯಾಸವನ್ನ ಮಾಡ್ತಾನೆ. ಅದಕ್ಕೆ ಕರ್ಣನ ತಂದೆಯಾದ ಅಧಿರಥ ಕೂಡ ಅವಕಾಶವನ್ನ ಮಾಡಿಕೊಡ್ತಾರೆ. ನಂತರ ಗುರು ದ್ರೋಣರು ಪಾಂಡವರಿಗೆ ಹಾಗೂ ಕೌರವರಿಗೆ ವಿದ್ಯೆ ಕಲಿಸುವ ಆಸ್ಥಾನದ ಗುರುವಾಗಿ ನೇಮಕಗೊಳ್ತಾರೆ. ಅವರ ಶಕ್ತಿ, ಸಾಮರ್ಥ್ಯದ ಬಗ್ಗೆ ಕೇಳಿ ತಿಳಿದಿದ್ದ ಕರ್ಣ ತಾನೂ ಕೂಡ ಅವರ ಬಳಿನೇ ವಿದ್ಯೆ ಕಲಿಬೇಕು ಅನ್ನೋ ಆಸೆಯನ್ನ ಹೊಂದುತ್ತಾನೆ. ಹೀಗಾಗಿ ನೇರವಾಗಿ ದ್ರೋಣರ ಬಳಿ ಹೋಗಿ ತನಗೆ ವಿದ್ಯೆ ಕಲಿಸುವಂತೆ ಪ್ರಾರ್ಥಿಸ್ತಾನೆ. ಆದರೆ ದ್ರೋಣರು ಅದನ್ನ ನಿರಾಕರಿಸ್ತಾರೆ. ಯಾಕಂದ್ರೆ ಒಂದು ಸಾಮ್ರಾಜ್ಯದ ಮಕ್ಕಳಿಗೆ ವಿದ್ಯೆ ಕಲಿಸುವ ತಾನು ಹೊರಗಿನವರಿಗೆ ವಿದ್ಯೆ ಕಲಿಸೋದಕ್ಕೆ ಸಾಧ್ಯ ಇಲ್ಲ. ನಾನು ಹಸ್ತಿನಾಪುರದ ರಾಜಕುಮಾರರಿಗೆ ಮಾತ್ರ ವಿದ್ಯೆ ಕಲಿಸ್ತೇನೆ ಅಂತ ಹೇಳ್ತಾರೆ. ಕರ್ಣನ ಸ್ವಭಾವ ಹೇಗಿತ್ತು ಅಂದರೆ ಆತ ಹಠವಾದಿ. ತಾನು ಅಂದುಕೊಂಡಿದ್ದನ್ನು ಸಾಧಿಸುವವರೆಗೂ ಅದನ್ನು ಬಿಡದಂತಹ ವ್ಯಕ್ತಿತ್ವ. ಅವನಿಗೆ ದ್ರೋಣರ ನಿರಾಕರಣೆ ಕೇಳಿ ಆಘಾತವಾಗುತ್ತೆ.
ಅವ್ರು ಹೇಳಿದ್ದು ತಾನು ರಾಜಕುಮಾರರಿಗೆ ಮಾತ್ರ ವಿದ್ಯೆ ಕಲಿಸ್ತೇನೆ ಅಂತ. ಆದರೆ ಅವರ ಜೊತೆ ಅಶ್ವತ್ಥಾಮ ಕೂಡ ಇದ್ದ. ಇದನ್ನ ನೋಡಿದ ಕರ್ಣ ನೇರವಾಗಿ ದ್ರೋಣರನ್ನೇ ಪ್ರಶ್ನಿಸ್ತಾನೆ, ಗುರುವರ್ಯ, ನಿಮ್ಮ ಮಗ ಅಶ್ವತ್ಥಾಮ ಅದ್ಯಾವ ರಾಜ್ಯದ ರಾಜಕುಮಾರ? ಅವನಿಗೆ ಹೇಗೆ ಕಲಿಸ್ತಾ ಇದ್ದೀರೋ ಹಾಗೆ ನನ್ನನ್ನು ಕೂಡ ನಿಮ್ಮ ಮಗ ಅಂತಾನೆ ತಿಳಿದು ವಿದ್ಯೆ ಕಲಿಸಿ ಅಂತ ಮತ್ತೆ ಕೇಳ್ತಾನೆ. ಇದನ್ನು ಕೇಳಿದ ದ್ರೋಣರಿಗೆ ಸ್ವಲ್ಪ ಮುಜುಗರ ಆದ ಹಾಗೆ ಆಗುತ್ತೆ. ಆದರೂ ಕೂಡ ಅವರು ಯಾವುದೇ ಕಾರಣಕ್ಕೂ ಕರ್ಣನಿಗೆ ವಿದ್ಯೆ ಕಲಿಸೋದಕ್ಕೆ ನಿರಾಕರಿಸ್ತಾರೆ. ಇನ್ನು ಬೇರೆ ದಾರಿ ಇಲ್ಲದೆ ನಿರಾಶನಾಗಿ ವಾಪಸ್ಸು ಬರ್ತಾನೆ ಕರ್ಣ. ನಂತರ ಏನು ಮಾಡಬೇಕು ಅಂತ ತಿಳಿಯದೆ ಅವರಿವರ ಬಳಿ ವಿಚಾರಿಸ್ತಾನೆ. ಆಗ ಅವನಿಗೆ ಕೇಳಿಸೋ ಹೆಸರು ಪರಶುರಾಮರದ್ದು. ಈ ದ್ರೋಣರಿಗೆ ಹಾಗೂ ಭೀಷ್ಮ ಪಿತಾಮಹರಿಗೆ ಕೂಡ ವಿದ್ಯೆ ಕಲಿಸಿದವರು ಅವರೇನೆ. ಅಂದರೆ ಈ ದ್ರೋಣರಿಗಿಂತ ಶ್ರೇಷ್ಠ ಗುರು. ತಾನು ಅವರ ಬಳಿನೇ ವಿದ್ಯೆ ಕಲಿಬೇಕು ಅಂತ ನಿರ್ಧಾರ ಮಾಡ್ತಾನೆ ಕರ್ಣ. ಆದರೆ ಇಲ್ಲಿ ಕೂಡ ಒಂದು ಸಮಸ್ಯೆ ಇತ್ತು. ಅದೇನು ಅಂದರೆ ಈ ಪರಶುರಾಮರು ಕ್ಷತ್ರಿಯರ್ಯಾರಿಗೂ ವಿದ್ಯೆಯನ್ನು ಕಲಿಸೋದಿಲ್ಲ ಅಂತ ಶಪಥ ಮಾಡಿದ್ರು. ಕರ್ಣನಿಗೆ ತಾನು ಕ್ಷತ್ರಿಯನಲ್ಲ ಅನ್ನೋದು ಗೊತ್ತಿತ್ತು. ಆದರೆ ತಾನು ರಥ ತಯಾರಿಸುವ ಸೂತನ ಮಗ ಅಂತ ಗೊತ್ತಾದರೆ ಅವರು ಕೂಡ ತನ್ನನ್ನು ತಿರಸ್ಕಾರ ಮಾಡಬಹುದು ಅನ್ನೋ ಭಯ ಕಾಡುತ್ತೆ. ಅವರ ಬಳಿ ಹೋಗಿ ನಾನೊಬ್ಬ ಸಾಮಾನ್ಯ ಸಾರಥಿಯ ಮಗ, ನನಗೆ ವಿದ್ಯೆ ಕಲಿಸಿ ಅಂತ ಹೇಳಿದ್ರೆ ಅವರು ವಿದ್ಯೆ ಕಲಿಸ್ತಾರೆ ಅನ್ನೋ ಯಾವ ನಂಬಿಕೆನೂ ಅವನಿಗೆ ಇರಲಿಲ್ಲ. ಯಾಕಂದರೆ ಆತ ಕೇವಲ ಶಸ್ತ್ರವಿದ್ಯೆಗಳನ್ನು ಮಾತ್ರ ಕಲಿಯೋದಕ್ಕೆ ಬಯಸಿರಲಿಲ್ಲ. ಅವನಿಗೆ ಭಯಾನಕ ಮಂತ್ರಾಸ್ತ್ರಗಳ ವಿದ್ಯೆಯನ್ನು ಕಲಿಯಬೇಕಿತ್ತು. ಅದನ್ನು ಸಾಮಾನ್ಯರಿಗೆ ಯಾರೂ ಕಲಿಸ್ತಾ ಇರಲಿಲ್ಲ. ಹೀಗಾಗಿ ಆತ ತಾನು ಬ್ರಾಹ್ಮಣ ಅಂತ ಸುಳ್ಳು ಹೇಳಿ ಅವರ ಬಳಿ ವಿದ್ಯಾರ್ಥಿಯಾಗಿ ಹೋಗ್ತಾನೆ. ಪರಶುರಾಮರು ಅವನ ತೇಜಸ್ಸನ್ನು, ವಿದ್ಯೆ ಕಲಿಯುವ ಆಸಕ್ತಿಯನ್ನು ನೋಡಿ ಆತನನ್ನು ಶಿಷ್ಯನನ್ನಾಗಿ ಸ್ವೀಕಾರ ಮಾಡ್ತಾರೆ. ಕರ್ಣನ ಆಸೆ ಈಡೇರಿತ್ತು. ದ್ರೋಣರಿಗಿಂತ ಸಮರ್ಥರಾದ, ದ್ರೋಣರಿಗೆ ಗುರುವಾದ ಪರಶುರಾಮರ ಬಳಿ ವಿದ್ಯೆ ಕಲಿತು ಸಾಧನೆಯನ್ನು ಮಾಡತೊಡಗುತ್ತಾನೆ. ಅವನಿಗೆ ವಿಶೇಷವಾದ ಬ್ರಹ್ಮಾಸ್ತ್ರ ಹಾಗೆ ಭಾರ್ಗವಾಸ್ತ್ರವನ್ನು ಕೂಡ ಪರಶುರಾಮರು ಉಪದೇಶ ಮಾಡ್ತಾರೆ. ಎಲ್ಲವೂ ಚೆನ್ನಾಗಿ ಸಾಗ್ತಾ ಇದೆ, ಅದ್ಭುತವಾಗಿದೆ ಅಂತ ಅಂದುಕೊಂಡಾಗ ವಿಧಿ ಅವನ ಬದುಕಲ್ಲಿ ಇನ್ನೊಂದು ಆಟ ಆಡಿತ್ತು. ಒಂದು ದಿನ ಗುರುಗಳಾದ ಪರಶುರಾಮರ ಜೊತೆ ಕಾಡಿನಲ್ಲಿ ಸಂಚರಿಸ್ತಾ ಇದ್ದಾಗ ಇಬ್ಬರಿಗೂ ಆಯಾಸವಾಗುತ್ತೆ. ಮರದ ನೆರಳಲ್ಲಿ ವಿಶ್ರಾಂತಿಗಾಗಿ ಕೂತ್ಕೋತಾರೆ. ಆದರೆ ಪರಶುರಾಮರು ತಾನು ಸ್ವಲ್ಪ ಹೊತ್ತು ನಿದ್ರಿಸ್ತೇನೆ ಅಂತ ಕರ್ಣನ ತೊಡೆಯ ಮೇಲೆ ತಮ್ಮ ತಲೆಯಿಟ್ಟು ಮಲಗುತ್ತಾರೆ. ಕರ್ಣ ಕೂಡ ಗುರುಗಳಿಗೆ ನಿದ್ರಾಭಂಗವಾಗದಂತೆ ನೋಡ್ಕೋತಾನೆ. ಅಷ್ಟೊತ್ತಿಗೆ ಅದೆಲ್ಲಿತ್ತೋ ಗೊತ್ತಿಲ್ಲ, ಒಂದು ವಜ್ರದುಂಬಿ ಅಲ್ಲಿಗೆ ಬರುತ್ತೆ. ಅದು ಆ ಕಡೆ ಈ ಕಡೆ ಸುತ್ತುತ್ತಾ ಕೊನೆಗೆ ಕರ್ಣನ ಕಾಲ್ತೊಡೆಯನ್ನು ಕಚ್ಚಿ ಕೊರೆಯಲಾರಂಭಿಸುತ್ತೆ. ತಾನು ಆ ದುಂಬಿಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಪ್ರಯತ್ನಿಸಿ ಅಲುಗಾಡಿದರೆ ಗುರುವಿನ ನಿದ್ರಾಭಂಗವಾಗುತ್ತೆ ಅಂತ ಯೋಚಿಸುವ ಕರ್ಣ ಅದನ್ನು ಸಹಿಸಿಕೊಂಡು ಸುಮ್ಮನೆ ಇರ್ತಾನೆ. ಕಾಲ್ತೊಡೆಯನ್ನು ಕೊರೆಯುವ ಜಾಗದಲ್ಲಿ ಯಮಯಾತನೆಯ ನೋವಾಗ್ತಾ ಧಾರಾಕಾರವಾಗಿ ಸುರಿತಾ ಇರೋ ರಕ್ತವನ್ನು ನೋಡಿ ಕೂಡ ಕರ್ಣ ಸಹಿಸಿಕೊಂಡು ಸುಮ್ಮನೆ ಅಲುಗಾಡದೆ ಕೂತ್ಕೋತಾನೆ. ಹಾಗೆ ಅವನ ಕಾಲಿಂದ ಹರಿಯುವ ರಕ್ತ ಪರಶುರಾಮರ ದೇಹಕ್ಕೆ ಸೋಕಿದಾಗ ಅವರಿಗೆ ಎಚ್ಚರವಾಗುತ್ತೆ. ತಾನು ಮಲಗಿದ್ದ ನೆಲ, ಕರ್ಣನ ದೇಹ ಎಲ್ಲವೂ ರಕ್ತಮಯ. ಒಂದು ದುಂಬಿ ಕರ್ಣನ ತೊಡೆಯನ್ನು ಕೊರಿತಾ ಇರೋದು, ಆ ಭೀಕರ ನೋವನ್ನು ತಡೆದು ಕರ್ಣ ಕುಳಿತಿರೋದು, ಇದನ್ನೆಲ್ಲ ನೋಡಿ ಅವರಿಗೆ ಅಲ್ಲಿ ನಡೆದಿದ್ದು ಅರ್ಥವಾಗುತ್ತೆ. ಆದರೆ ಅವರು ಕೋಪಗೊಳ್ತಾರೆ. ಯಜ್ಞ ಯಾಗಾದಿಗಳನ್ನು ತನ್ನ ಕಾರ್ಯವಾಗಿಸಿಕೊಂಡು ದೇವರ ಆರಾಧನೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಸೌಮ್ಯವಾಗಿ ಬದುಕುವ ಒಬ್ಬ ಸಾಧಾರಣ ಬ್ರಾಹ್ಮಣ ಇಂತಹ ನೋವನ್ನು ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಈತ ತನ್ನನ್ನು ಮೋಸಗೊಳಿಸಿದ್ದಾನೆ. ಈತ ಖಂಡಿತ ಬ್ರಾಹ್ಮಣನಲ್ಲ. ನನ್ನನ್ನು ಮೋಸಗೊಳಿಸಿ ಕ್ಷತ್ರಿಯರಿಗೆ ವಿದ್ಯೆ ಕಲಿಸೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ್ದ ನನ್ನ ಪ್ರತಿಜ್ಞೆಯನ್ನೇ ಭಂಗ ಮಾಡಲು ಬಂದ ದುಷ್ಟ ಕ್ಷತ್ರಿಯನೇ ಇರಬೇಕು ಅಂತ ಭಾವಿಸುವ ಅವರು ಇನ್ನಷ್ಟು ಕೋಪಕ್ಕೊಳಗಾಗ್ತಾರೆ. ಕರ್ಣನನ್ನು ಶಪಿಸ್ತಾರೆ. ಕರ್ಣ, ವಿದ್ಯಾರ್ಥಿಯಾಗಿ ತಾನು ಬ್ರಾಹ್ಮಣ ಅಂತ ಸುಳ್ಳು ಹೇಳಿ ನನ್ನನ್ನು ಮೋಸಗೊಳಿಸಿ ನನ್ನಿಂದ ವಿದ್ಯೆ ಕಲಿತು ಬಂದ ಮೋಸಗಾರ ನೀನು ಮಾಡಿದ ದ್ರೋಹಕ್ಕೆ ನಿನ್ನ ನಡುವಿನ ಗುರು ಶಿಷ್ಯ ಸಂಬಂಧ ಇವತ್ತೇ ಕೊನೆಯಾಗತ್ತೆ. ನನ್ನಿಂದ ನೀನು ಕಲಿತ ದಿವ್ಯಾಸ್ತ್ರಗಳು ನಿನ್ನ ಕೊನೆಯ ದಿನದಲ್ಲಿ ನೆನಪಿಗೆ ಬಾರದಂತಾಗಲಿ. ಅವರ ಕೋಪ, ಅವರ ಶಾಪ ಕರ್ಣನ ಎದೆಗೆ ಸುಡುವ ಕಬ್ಬಿಣದ ಸಲಾಕೆಯನ್ನು ಇರಿದಂತಾಗಿತ್ತು. ತಾನಿಷ್ಟೊಂದು ಕಷ್ಟಪಟ್ಟು ಕಲಿತ ವಿದ್ಯೆ ತನ್ನ ಕೊನೆಗಾಲದಲ್ಲಿ ನೆನಪಿಗೆ ಬಾರದೆ, ಅಯ್ಯೋ ದುರ್ವಿಧಿಯೇ, ಗುರುವಿನ ನಿದ್ದೆಗೆ ಭಂಗ ಬಾರದಿರಲಿ ಅಂತ ನೋವನ್ನು ಸಹಿಸಿ ಸುಮ್ಮನೆ ಕುಳಿತೆ. ಆದರೆ ನನ್ನ ದೇಹದಿಂದ ಹರಿದ ನೆತ್ತರು ನನ್ನ ಬದುಕನ್ನೇ ಬರಿದಾಗಿಸ್ತು.
ಇನ್ನೇನು ಮಾಡಲಿ, ಇಷ್ಟು ವರ್ಷ ಕಲಿತ ವಿದ್ಯೆ ಉಪಯೋಗಕ್ಕೆ ಬರೋದಿಲ್ವಾ? ಆತ ಕಂಗಾಲಾಗಿ ಹೋಗಿದ್ದ. ಪರಶುರಾಮರ ಪಾದದ ಬಳಿ ಬಿದ್ದು ಪರಿಪರಿಯಾಗಿ ಬೇಡಿಕೊಳ್ತಾನೆ ಕರ್ಣ. ಆದರೆ ಪ್ರಯೋಜನ ಇಲ್ಲ, ಯಾಕಂದರೆ ಶಾಪ ಕೊಟ್ಟಾಗಿತ್ತು. ಕರ್ಣನಿಂದ ಪರಶುರಾಮರ ಪ್ರತಿಜ್ಞೆ ಭಂಗವಾಗಿತ್ತು. ಆತ ಬೆಳೆದಿದ್ದು ಸಾರಥಿಯ ಮಗನಾಗಿದ್ದರೂ ಆತ ಕ್ಷತ್ರಿಯನೇ ಆಗಿದ್ದ. ಪರಶುರಾಮರು ಅಲ್ಲಿಂದ ಹೊರಟು ಹೋಗ್ತಾರೆ. ನಂತರ ಕರ್ಣನಿಗೆ ಎದುರಾಗುತ್ತೆ ಇನ್ನೊಂದು ಶಾಪ. ಪರಶುರಾಮರ ಶಾಪವನ್ನು ಕರ್ಣ ಸ್ವೀಕರಿಸಲೇಬೇಕಿತ್ತು, ಅದನ್ನು ಅರಗಿಸಿಕೊಳ್ಳಲೇಬೇಕಿತ್ತು. ಅವರು ತಾವು ಕಲಿಸಿದ ಎಲ್ಲ ವಿದ್ಯೆಯನ್ನು ವಾಪಸ್ಸು ಪಡೆದಿರಲಿಲ್ಲ. ಅವನ ಕೊನೆಗಾಲದಲ್ಲಿ ಅವರಿಂದ ಕಲಿತ ದಿವ್ಯಾಸ್ತ್ರಗಳು ನೆನಪಿಗೆ ಬಾರದೇ ಇರಲಿ ಅನ್ನೋದಾಗಿತ್ತು ಶಾಪ. ಅದರ ನಂತರ ಊರಿಗೆ ಮರಳುವ ಕರ್ಣ ಒಂದು ದಿನ ಕಾಡಿನಲ್ಲಿ ತನ್ನ ಅಭ್ಯಾಸವನ್ನು ಪ್ರಾರಂಭಿಸ್ತಾನೆ. ದೂರದಲ್ಲಿ ಒಂದು ಜಿಂಕೆಯನ್ನು ನೋಡಿದ ಹಾಗೆ ಆಗುತ್ತೆ. ಆಗ ತಡ ಮಾಡದೆ ತನ್ನ ಬಾಣವನ್ನು ಪ್ರಯೋಗಿಸ್ತಾನೆ. ಆ ಪ್ರಾಣಿ ಅಲ್ಲಿಯೇ ಸತ್ತು ಹೋಗುತ್ತೆ. ಅಲ್ಲಿಗೆ ಓಡಿ ಹೋಗಿ ನೋಡುವ ಕರ್ಣನಿಗೆ ಆಘಾತವಾಗುತ್ತೆ. ಯಾಕಂದರೆ ಆ ಪ್ರಾಣಿ ಜಿಂಕೆಯಾಗಿರಲಿಲ್ಲ, ಬದಲಿಗೆ ಹಸುವಾಗಿತ್ತು. ಆ ಹಸುವಿನ ಸಮೀಪ ಒಬ್ಬ ಬ್ರಾಹ್ಮಣ ಅಳ್ತಾ ಕೂತ್ಕೊಂಡಿರ್ತಾನೆ. ಆತ ಕರ್ಣನನ್ನ ಹಾಗೆ ಬಿಲ್ಲು ಬಾಣಗಳ ಜೊತೆ ನೋಡಿ ಸಿಟ್ಟಿಗೇಳ್ತಾನೆ. ತನಗೆ ತನ್ನ ಕುಟುಂಬಕ್ಕೆ ಹಾಲನ್ನು ಕೊಟ್ಟು ನಮ್ಮ ಕುಟುಂಬವನ್ನು ನೆಮ್ಮದಿಯಾಗಿ ಬದುಕೋದಕ್ಕೆ ಆಧಾರವಾಗಿದ್ದ ಹಸುವನ್ನು ಕೊಂದವನು ಇವನು ಅನ್ನೋದು ಆತನ ಕೋಪಕ್ಕೆ ಕಾರಣವಾಗಿತ್ತು. ಹೀಗಾಗಿ ಆತ ಕೂಡ ವಿಪರೀತ ನೋವಿನಲ್ಲಿ ಕರ್ಣನನ್ನು ಶಪಿಸ್ತಾನೆ. ಅಯ್ಯ ಶೂರ ಪುಣ್ಯಾತ್ಮ, ನಿನ್ನ ಬಿಲ್ವಿದ್ಯೆಯ ಪ್ರದರ್ಶನಕ್ಕೆ ನನ್ನ ಕುಟುಂಬಕ್ಕೆ ಆಧಾರವಾಗಿದ್ದ ಹಸುವೇ ಬೇಕಿತ್ತ? ಗೋಹತ್ಯೆಯಂತಹ ಮಹಾ ಪಾಪ ಕಾರ್ಯವನ್ನ ಮಾಡಿ ಅದರಿಂದ ತಪ್ಪಿಸಿಕೊಳ್ಳಬಹುದು ಅಂತ ಅಂದುಕೊಂಡೆಯಾ? ನೀನು ಯುದ್ಧ ಮಾಡುವಾಗ ನಿನ್ನ ರಥದ ಚಕ್ರ ಭೂಮಿಯಲ್ಲಿ ಹೂತು ಹೋಗಲಿ. ನನ್ನ ಹಸುವನ್ನ ಹೇಗೆ ಅಸಹಾಯಕವಾಗಿದ್ದ ಸ್ಥಿತಿಯಲ್ಲಿ ನೀನು ಬಾಣ ಪ್ರಯೋಗಿಸಿ ಕೊಂದಿಯೋ ಅದೇ ರೀತಿ ನಿನ್ನ ಅಂತ್ಯವಾಗಲಿ. ಆಗ ನಿನಗೆ ನಾನು ಅನುಭವಿಸಿದ ನೋವು ತಿಳಿಯುತ್ತೆ. ಅವನ ಶಾಪವನ್ನ ಕೇಳಿ ಕರ್ಣ ಇನ್ನಷ್ಟು ಕುಗ್ಗಿ ಹೋಗ್ತಾನೆ. ತನ್ನ ದುರಾದೃಷ್ಟಕ್ಕೆ ತನ್ನನ್ನು ತಾನು ಹಳೆದುಕೊಳ್ತಾನೆ. ಇದೆಂತಹ ದೌರ್ಭಾಗ್ಯ, ಇದೆಂತಹ ದುರಂತ, ತನ್ನ ಜೀವನದಲ್ಲಿ ಇದೆಲ್ಲ ಏನಾಗ್ತಾ ಇದೆ? ಯಾಕೆ ನನಗೆ ಇಷ್ಟೊಂದು ಕಠಿಣ ಪರಿಸ್ಥಿತಿ ಎದುರಾಗ್ತಾ ಇದೆ? ನಾನು ಮಾಡಿದ ತಪ್ಪಾದರೂ ಏನು? ತಿಳಿಯದೆ ಮಾಡಿದ ಅಪರಾಧಕ್ಕೆ ಈ ಪರಿಯ ಶಿಕ್ಷೆಗಳು? ಆತನ ಪ್ರಶ್ನೆಗೆ ಉತ್ತರಿಸೋದಕ್ಕೆ ಅಲ್ಲಿ ಯಾರೂ ಇರಲಿಲ್ಲ. ಇಂತಹ ದುರಂತಗಳು ಕರ್ಣನಿಗೆ ಇನ್ಮೇಲೆ ಹೊಸದಾಗಿ ಉಳಿಲಿಲ್ಲ. ಎಲ್ಲಿ ಹೋದರೂ ಅವಮಾನಗಳು, ಎಲ್ಲಿ ಹೋದರೂ ಅನಾಹುತಗಳು, ಏನು ಮಾಡಿದರೂ ಅಲ್ಲೊಂದು ವಿಚಿತ್ರವಾದ ಸಮಸ್ಯೆಗಳು. ಅವತ್ತೆಲ್ಲ ಕರ್ಣ ಅದೆಷ್ಟು ದುಃಖಿಸಿದ್ನೋ ಯಾರಿಗೂ ಗೊತ್ತಿಲ್ಲ. ಅವನ ಕಣ್ಣೀರು ಒರೆಸೋದಕ್ಕೆ ಯಾರೂ ಇರಲಿಲ್ಲ. ಅನಂತರ ದುರ್ಯೋಧನನೊಂದಿಗೆ ಸ್ನೇಹ, ಅರ್ಜುನನೊಂದಿಗೆ ವೈರತ್ವ, ಕುರುಕ್ಷೇತ್ರ ಯುದ್ಧ, ಧರ್ಮ ಅಧರ್ಮಗಳ ಪ್ರಶ್ನೆ, ತಪ್ಪು ಯಾರದ್ದು ಸರಿಯಾರದ್ದು ಅನ್ನೋ ವಾದ ವಿವಾದ, ಇವೆಲ್ಲ ವಿಷಯಗಳ ಬಗ್ಗೆ ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಕರ್ಣನ ದಾನಗುಣ, ಆತನ ಶೌರ್ಯ ಪರಾಕ್ರಮ ಏನು ಅನ್ನೋದು ಆ ವಿಡಿಯೋದಲ್ಲಿ ಹೇಳ್ತೀನಿ. ಅಲ್ಲಿಯವರೆಗೂ ನೀವಿನ್ನೂ ನಮ್ಮ ಕನ್ನಡ ಕದಂಬ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಧನ್ಯವಾದಗಳು. ಜೈ ಶ್ರೀರಾಮ್.